ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಕಬ್ಬಿಣವನ್ನ ಬಿಸಿ ಮಾಡುವಂತ ಪ್ರಕ್ರಿಯೆ ಆಗ್ತಾ ಇದೆ. ಚಿಟಿಕೆಯಷ್ಟು ಅರಿಶಿಣವನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಮಸ್ಕಾರ, ನಾನು ತುಷಾರ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬಹುದಿನಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ. ಹೊಸ ಎಪಿಸೋಡ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಅನೇಕ ರೀತಿಯ ಅಡುಗೆಗಳು, ಸಾಂಪ್ರದಾಯಿಕ ಅಡುಗೆಗಳಿವೆ. ದಕ್ಷಿಣ ಕನ್ನಡದಲ್ಲಿ ಅವೆಲ್ಲ ಸಹಜ. ಅಣಬೆ ಅಂದರೆ ನಾಯಿಕೊಡೆ, ಮಶ್ರೂಮ್ ಹುಟ್ಕೊಳ್ತವೆ ಒಂದು ಮಳೆ ಬಂದ ಕೂಡಲೇ ಗುಡುಗಿಗೆ. ಸೊ ಅದರ ಒಂದು ಹೊಸ ಎಪಿಸೋಡಲ್ಲಿ ನಾನು ಅದರ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಅಣಬೆ, ಹರ್ಲಣಬೆ ಅಂತ ಹೇಳ್ತಾರೆ. ಅಂದರೆ ತುಳುವಲ್ಲಿ ಪರ್ಲ ಅಣಬು ಅಂತ ಹೇಳ್ತಾರೆ. ಅಣಬು ಅಂತ ಹೇಳಿದ್ರೆ ಅಣಬೆ. ಸೊ ಬನ್ನಿ ಇದರ ರೆಸಿಪಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರ್ಬೋದು, ಅಣಬೆ ಹಾಕೋದಕ್ಕಿಂತ ಮೊದಲು ಹಲಸಿನ ಬೀಜ ಬರುತ್ತೆ, ಅದಕ್ಕೆ ತುಳುವಲ್ಲಿ ಪೆಲ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ನೀರುಳ್ಳಿ ಅದರ ಜೊತೆ ಕುದಿತಾ ಇದೆ. ಈಗ ಅದಕ್ಕೆ ಅಣಬೆಯನ್ನು ಹಾಕ್ತಾರೆ. ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಅಣಬೆಯನ್ನು ಹಾಕಬೇಕು. ಹಲಸಿನ ಬೀಜ ಹಾಕುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅದು ಬಹಳ ಟೇಸ್ಟ್ ಕೊಡುತ್ತೆ, ನಿಮಗೆ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ತುಳುನಾಡಲ್ಲಿ ಹಲಸಿನ ಹಣ್ಣು ತಿಂದ ಮೇಲೆ ಬೀಜವನ್ನು ಶೇಖರಿಸಿಡ್ತಾರೆ. ಅದರಿಂದ ಕೂಡ ಬೇರೆ ಬೇರೆ ರೆಸಿಪಿ ಮಾಡ್ಲಿಕ್ಕೆ ಆಗ್ತದೆ. ಈಗಿಲ್ಲಿ ನೀವು ಇದನ್ನು ಟೇಸ್ಟಿಗೋಸ್ಕರ ಹಾಕಿದ್ದಾರೆ. ಸೊ ನೋಡ್ಬೋದು. ಅಂದರೆ ಅದು ಯಾವ ಥರ ಅಂತ ಹೇಳಿದ್ರೆ, ಈ ಬಾದಾಮ್, ಕಡಲೆ ಆ ಥರದ ಒಂದು ವಸ್ತು ಅದು ಕೂಡ. ಈಗ ಅದಕ್ಕೆ ಉಪ್ಪು ಹಾಕೋಬೇಕು, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸದ್ಯಕ್ಕೆ ಉಪ್ಪು ಹಾಕಿ ನೆಕ್ಸ್ಟ್ ನೀವು ರುಚಿ ನೋಡಿ ಮತ್ತೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಏನು ಹೇಳ್ತೀವಿ ನಾವು, ಹಲಸಿನ ಬೀಜವನ್ನು ಬೆಂದಿದ ಅಂತ ಟೆಸ್ಟ್ ಮಾಡಬೇಕು. ಹೇಗೆ ಅಂತಂದರೆ ಅದನ್ನೊಂದು ಒತ್ತಿ ಕಟ್ ಮಾಡ್ಕೋಬೇಕು. ತುಂಬ ಬಿಸಿ ಇದೆ, ಸೊ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಬೆಂದಿದೆ. ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿದಂತಹ ಮಸಾಲೆ ಇದೆ. ಇದಕ್ಕೆ ಹಾಕಿರುವಂಥ ಕಂಟೆಂಟ್ಸ್ ಏನಪ್ಪ ಅಂತ ಹೇಳಿದರೆ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಮೆಣಸು, ಜೀರಿಗೆ. ಇದು ನಾವು ತುಳುವಲ್ಲಿ ಅರೆಪ್ಪು ಅಂತ ಹೇಳ್ತೇವೆ, ತುಂಬ ಜನ ಗೊತ್ತಿರ್ಬೋದು. ಅದನ್ನು ನಾವು ಈ ಒಂದು ರೆಸಿಪಿಗೆ ಚಿಟಿಕೆಯಷ್ಟು ಅರಿಶಿಣವನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂತ ಕೇಳಿದರೆ, ಅರಿಶಿಣದಲ್ಲಿ ನಿಮಗೆ ತುಂಬ ಇಮ್ಯುನಿಟಿ ಪವರ್ ಕೂಡ ಇದರಲ್ಲಿ ಅರಿಶಿಣದಲ್ಲಿ ಇದೆ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡುವಂಥದ್ದು ಅಂತೂ ಮಾಂಸದ ಪದಾರ್ಥಗಳಿಗೆ ಇದೊಂಥರ ಮಾಂಸದ ರೆಸಿಪಿ ಥರನೇ. ಯಾವುದು ಅಣಬೆ ಅಂತ ಹೇಳಿದರೆ ಕೂಡ ಒಂದು ಮಾಂಸದ ಥರ ಟೇಸ್ಟ್ ಕೂಡ ಹಾಗೆ, ಮತ್ತು ಅದು ಅದರ ಒಂದು ಮಾಂಸ ಇದೆ ಅದರಲ್ಲಿ. ಸೊ ಹಾಗಾಗಿ ಅದಕ್ಕೆ ಹಾಕೊಳ್ಳಿ. ಈಗ ಚೆನ್ನಾಗಿ ಅದೆಲ್ಲ ಬೆಂದಿದೆ. ಈಗ ನಾವು ಮಸಾಲೆಯನ್ನು ಅದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ನೀವು ನೋಡಿ, ಅಣಬೆ ಬೇಕಾದರೆ ನಿಮಗೆ ಒಂದು ಬುಟ್ಟಿ ಸಿಕ್ಕಿದ್ರು ಕೂಡ ಅದು ಆಗೋದು ಸ್ವಲ್ಪ ಬೆಂದ ಮೇಲೆ. ಅದು ಅಣಬೆಯ ಒಂದು ಗುಣ, ಅದು ಚಿಕ್ಕದಾಗುತ್ತೆ ಬೆಂದ ಮೇಲೆ. ಬಟ್ ಟೇಸ್ಟ್ ಅಂತೂ ಅಮೇಝಿಂಗ್. ಅದ್ರ ಬಗ್ಗೆ ನಾನು ಹೇಳಬೇಕು ಅಂತೇನಿಲ್ಲ. ಸ್ವಲ್ಪ ನೀರು ಅದನ್ನು ಹಾಕೋಬೋದು, ಯಾಕೆ ಮಸಾಲೆಯಲ್ಲೇ ಪೂರ್ತಿಯಾಗಿ ಅದನ್ನು ಪದಾರ್ಥಕ್ಕೆ, ಅಂದರೆ ಏನೀಗ ಬೇಯ್ತಾ ಇದೆ ಮಸಾಲಾ ಪದಾರ್ಥವನ್ನು ಈಗ ಹಾಕೋತಾ ಇದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಕಬ್ಬಿಣವನ್ನ ಬಿಸಿ ಮಾಡುವಂತ ಪ್ರಕ್ರಿಯೆ ಆಗ್ತಾ ಇದೆ. ಇಲ್ಲಿ ಕಬ್ಬಿಣ ಬಿಸಿ ಆಗ್ತಾ ಇದೆ ಸ್ಟವ್ ಅಲ್ಲಿ. ಮೊದಲೆಲ್ಲ ಏನು ಅಡಿಗೆ ಒಲೆಯಲ್ಲಿ ಮಾಡ್ತಾ ಇದ್ರಲ್ಲ, ಈಗ ಗ್ಯಾಸ್ ಅಲ್ಲಿ ಮಾಡೋ ಕಾರಣ ಕಬ್ಬಿಣವನ್ನ ಬಿಸಿ ಮಾಡ್ತಾ ಇದ್ದಾರೆ. ಮನೆಯಲ್ಲಿರುವಂತ ಕತ್ತಿಯನ್ನ ಚೆನ್ನಾಗಿ ತೊಳ್ಕೊಂಡು ಕಬ್ಬಿಣವನ್ನ ಬಿಸಿ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಈಗ ಕತ್ತಿಯನ್ನ, ಅಂದ್ರೆ ಬೆಂಕಿಯನ್ನ ಕಾಯಿಸಿದಂತಹ ಕತ್ತಿಯನ್ನ, ಕಬ್ಬಿಣವನ್ನ ಯಾವುದಕ್ಕೆ, ಸಾಂಬಾರಿಗೆ ಮುಟ್ಟಿಸಿದ್ರು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ವಿಷಕಾರಿ ಅಂಶಗಳಿರ್ತದೆ, ಯಾವುದು ಅಣಬೆಯಲ್ಲಿ, ಅದೆಲ್ಲ ಹೋಗಬೇಕು. ಅದೊಂದು ಯಾವುದೋ ಒಂದು ಏನೋ ನಿಯಮ ಇದೆ, ಅದಕ್ಕೋಸ್ಕರ ಹಾಗೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಲಾಗಿದೆ. ಇನ್ನೊಂದು, ಅಣಬೆಯಿಂದ ನಿಮಗೆ ಏನು ಪ್ರಯೋಜನ ಅಂತ, ಅದರಲ್ಲಿ ವಿಟಮಿನ್ ಡಿ ಆ್ಯಂಡ್ B6 ಆ್ಯಂಡ್ ನಿಮಗೆ ರೆಡ್ ಬ್ಲಡ್ ಸೆಲ್ಸ್ಗಳು ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಪವರಿಗೆ ನ್ಯಾಚುರಲ್ ಆಗಿ ಸಿಗುವಂಥ ಉತ್ಪತ್ತಿಯಿಂದ ಹೇಳೋದಾದರೆ ಅಣಬೆಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆರೋಗ್ಯಕರವಾದಂತಹ ಅಂಶಗಳಿದೆ. ಕತ್ತಿಯನ್ನು ಬಿಸಿ ಮಾಡುವ ಒಂದು ಉದ್ದೇಶ ಏನಂತ ಹೇಳಿದ್ರೆ, ರೋಗ ರುಜಿನಗಳಿದ್ದರೆ ಅದರಿಂದ ಹೊರಗೆ ಹೋಗಬೇಕು ಅಂತೇಳಿ. ಇಂತಹ ಅದ್ಭುತವಾದಂತಹ ಕಾನ್ಸೆಪ್ಟಲ್ಲಿರುವಂಥದ್ದು ತುಳುನಾಡಿನ ರೆಸಿಪಿ. ಅಣಬೆ ಕುದಿತಾ ಇದೆ. ವೀಕ್ಷಕರೇ, ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಒಗ್ಗರಣೆ ಹಾಕೋದಕ್ಕೆ. ಇದು ನಮ್ಮ ಮನೆಯಲ್ಲೇ ತಯಾರಿಸಿದಂತಹ ಕೊಬ್ಬರಿಯಿಂದ ಮಾಡಿ ತಂದಿರುವಂತಹ ಎಣ್ಣೆ. ಈಗ ಎಣ್ಣೆ ಕುದಿತಾ ಇದೆ, ಅದಕ್ಕೆ ಸಾಸಿವೆ ಹಾಕಬೇಕು. ತುಳುವಲ್ಲಿ ದಾಸ್ಮಿ ಅಂತ ಹೇಳ್ತಾರೆ. ಎಣ್ಣೆ ತುಂಬೇನು ಕುದಿಲಿಲ್ಲ, ಅದಕ್ಕೆ ಕುದೀತದೆ. ಕುದಿಬೇಕಾದ್ರೆ ಸ್ವಲ್ಪ ಜಾಗ್ರತೆ, ಸಿಡಿತದೆ. ಈಗ ಕುಂಟೆ ಮೆಣಸು ಹೇಳ್ತೀವಿ, ಅದನ್ನು ಈಗ ಬೆಳ್ಳುಳ್ಳಿಯನ್ನು ಹಾಕಲಾಗಿದೆ. ಸೊ ಇವಾಗ ಒಗ್ಗರಣೆಗೆ ಎಲ್ಲ ಕುದೀತಾ ಇದೆ. ಎಸ್, ಒಗ್ಗರಣೆ ಚೆನ್ನಾಗಿ ಕುದೀತಾ ಇದೆ. ಎಣ್ಣೆ ಸಿಡಿತಾ ಇದೆ, ಅಂದರೆ ಎಣ್ಣೆ ಜೊತೆಗೆ ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ. ಮೆಣಸು ಗೊತ್ತಲ್ಲ, ಒಗ್ಗರಣೆ ಪ್ರತಿಸಿಂಗ್. ಎಸ್, ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ತಾ ಇದ್ದಾರೆ. ಎಸ್, ಸಿಡಿತದೆ. ಎಸ್,
ನಮ್ಮ ತುಳುನಾಡಲ್ಲಂತೂ ಒಗ್ಗರಣೆಗೆ ಸ್ಪೆಷಲ್. ಒಗ್ಗರಣೆ ಎಲ್ಲ ಕಡೆಯಲ್ಲೂ ಸ್ಪೆಷಲ್ಲೇ. ಒಗ್ಗರಣೆ ಸವಿಯಾಗಿ ಸವಿಯಲು ಸಿದ್ಧ ಇರುವಂತಹ ತುಳುನಾಡಿನ ಶೈಲಿಯ ಅಣಬೆ ರೆಡಿ ಇದೆ. ನಮ್ಮ ಅಮ್ಮನಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ಮಾಡಲಿಕ್ಕೆ, ರೆಸಿಪಿ ಮಾಡಲಿಕ್ಕೆ ಸಹಾಯ ಮಾಡಿದ್ದು ನಮ್ಮ ಅಮ್ಮ, ಅಜ್ಜಿ. ಜೊತೆಗೆ ನಮ್ಮದೇನಿಲ್ಲ, ಜಸ್ಟ್ ವಿಡಿಯೋ ಮಾಡ್ತಾ ಇರೋದು. ದೋಸೆ ಜೊತೆಗೆ ಊಟ ಅಂದರೆ ಕುಚಲಕ್ಕೂ ಊಟ ಯಾವುದಕ್ಕೂ ಕೂಡ ಸವಿಯಲು ಸಿದ್ಧವಾಗಿರುವಂತಹ ರುಚಿಯಾದಂತಹ ಅಣಬೆ ಸಾಂಬಾರು ರೆಡಿಯಾಗಿದೆ. ನೀವು ಇದನ್ನು ಸುಕ್ಕ ಥರ ಕೂಡ ಮಾಡ್ಬೋದು, ಅದು ಡ್ರೈ ಆಗಿರುತ್ತೆ. ಸಾಂಬಾರಾದರೆ ಬೇರೆ ಎಲ್ಲ ರೀತಿಗೆ ಹೆಲ್ಪ್ ಆಗುತ್ತೆ. ಇನ್ನಷ್ಟು ಕಾಂಟೆಂಟ್ಗೋಸ್ಕರ ನೀವು ಮಾಡಬೇಕಾದಿಷ್ಟೇ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.